ಕಿರಣ್ ವಿಡಿಯೋ ವಿಡಿಯೋ ಚೆನ್ನಾಗಿದೆ. ಎಲ್ಲ ಪರಿಚಯ ದಿನ ಇಲ್ಲ ಪರಿಚಯ ಮಾಡ್ಕೋಬೇಕು. ಎಲ್ರು ಬೆಳಗ್ಗೆಯಿಂದ ಕೇಳ್ತಾ ಇದ್ರು ಪಾಪ ನಿಮ್ಮನ್ನೇ. ನನ್ನ ಸರ್ ಅಂತ ಕರಿಬಾರ್ದು, ನಿಮ್ಮ ಜೊತೆ ಹುಟ್ಟಿದ್ನಂತ ಕರಿಬೇಕು, ಇಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆ ಹುಟ್ಟಿದ್ನಂತ ಕರಿಬೇಕು. ಅಂಕಲ್ ಅಂತ ಅಣ್ಣ ತಂದೆ ಜೊತೆ ಹುಟ್ಟಿದ್ರು ಅಂದ್ರೆ ಅಂಕಲ್ ತಾನೆ. ಒಂದು ಸ್ಥಾನ ಕೊಟ್ಟರೆ ಸಾಕು ನೋಡಿ. 2 ನಿಮಿಷ ನಿಮ್ಮ ಜೊತೆ ಮಾತಾಡ್ತೀನಿ ನಾನು. ಒಂದು ಸಣ್ಣ ರಿಕ್ವೆಸ್ಟ್, ನನ್ನ ಅನುಭವ, ನನ್ನ ಒಂದು ಬೇಡಿಕೆ. ನೀವೆಲ್ಲ ನನ್ನ ಜೊತೆ ಇಲ್ಲಿ ಬಂದು ಕುತ್ಕೊಂಡು ತುಂಬಾ ಖುಷಿ ಆಯ್ತು. ಯಾವ ಊರ್ ಮಕ್ಕಳು ನೀವು? ಬೆಂಗಳೂರು. ಎಲ್ಲ ಜೀವನ ಇರುತ್ತೆ, ಊರು ಯಾರ್ದು ಅಲ್ಲಿ ಪರ್ಮನೆಂಟ್ ಆಗಿರಲ್ಲ. ಓಕೆ, ನನ್ನ ಹೆಸರು ಜ್ಯೋತಿರಾಜ್ ಅಂತ, ಅಲಿಯಾಸ್ ಕೋತಿರಾಜ್. ನಾನೊಬ್ಬ ಬಂಡೆ ಅಥವಾ ಸಾಹಸ ಕ್ರೀಡಾಪಟು. ರಾಕ್ ಕ್ಲೈಂಬಿಂಗ್ ಬಗ್ಗೆ ಯಾರಿಗಾರು ಗೊತ್ತಾ ನಿಮಗೆ? ಕ್ಲೈಂಬ್ ಮಾಡಿದ್ಯಾ? ಎಲ್ಲಿ ಟ್ರೆಕ್ಕಿಂಗ್ ಮಾಡಿದ್ಯಾ? ಕ್ಲೈಂಬಿಂಗ್ ಮಾಡ್ತೀಯಾ ಈಗಲೂ? ಓಕೆ, ಇದೊಂದು ಪ್ರೊಫೆಷ್ನಲ್ ಕ್ಲೈಂಬರ್ ನಾನು. ವಾರದಲ್ಲಿ 1 ದಿವಸ 2 ದಿವಸ ಟೂರಿಸ್ಟ್ ಖುಷಿಗೋಸ್ಕರ ಬಂದು ಹತ್ತುತ್ತೀನಿ. ಸ್ವಲ್ಪ ಸೈಲೆಂಟ್ನ. ವಾರದಲ್ಲಿ 1 ದಿವಸ ಇದು ಸುಮ್ಮನೆ ನಾನು ವಾರ್ಮಪ್ಗೋಸ್ಕರ ಹತ್ತೀನಿ. ಇಲ್ಲೆಲ್ಲ ಬಿಳಿ ಬಿಳಿ ಮಾರ್ಕ್ ಕಾಣ್ತಿದೆಯಲ್ವಾ, ನಾನು ಹತ್ತಿ ರೂಢಿ ಮಾಡ್ಕೊಂಡಿನಿ. ಇದು ಬಂದು ನಿಮ್ಮ ಡೆಮೋ ಕೊಡೋಕ್ಕಷ್ಟೇ. ರೂಢಿ ಇರೋದ್ರಿಂದ 100 ಸರಿ ಬೇಕಾದ್ರೆ ಹತ್ತುತ್ತೀನಿ ನಾನು. ಇದನ್ನು ಹತ್ತುತ್ತಿರೋದು ಏನಕ್ಕಂದರೆ, ಈಗ ಸಾಯಂಕಾಲ 3:30 ಮೇಲೆ 4 ಗಂಟೆ ಮೇಲೆ ಇಲ್ಲಿ ಚಂದ್ರಾವಳಿ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ 100 ಅಡಿ ಬಂಡೆ ಇದೆ. ಅದು ತುಂಬ ಟಫ್ ಇದೆ. ಅದನ್ನ ಹತ್ತಕ್ಕೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಇದನ್ನ ಮಾಡಿಬಿಟ್ಟು ಆಮೇಲೆ 4 ಗಂಟೆ 3:30 ಹೋಗಿ ಅಲ್ಲಿ ಹೋಗಿ 1-2 ಸರಿ ಆ ಬಂಡೆ ಹತ್ತುತ್ತೆ. ಆ ಬಂಡೆ ಹತ್ತಕ್ಕೋಸ್ಕರ ಈಗ ವಾರ್ಮಪ್. ಒಂದು 3 ಗಿನ್ನಿಸು, 9 ಟೈಮ್ ವರ್ಲ್ಡ್ ಚಾಂಪಿಯನ್, 29 ಸರಿ 29 ಸರಿ ಮುರ್ಕೊಂಡಿನಿ. 11 ಆಪ್ರೇಷನ್ ಆಗೈತೆ, 4 ರಾಡ್ ಅದಾವೆ. ಎಂದು ಮನಸ್ಸು ಮುರ್ಕೊಂಡಿಲ್ಲ ನಾನು. ನನಗೆ ವಯಸ್ಸು 36 ವರ್ಷ. 88 ನಾನು ಹುಟ್ಟಿದ್ದು. ನಾವು ಹುಟ್ಟಿದ್ದು ಮೂಲತಃ ತಮಿಳ್ನಾಡು, ಬೆಳೆದದ್ದು ಕರ್ನಾಟಕ. 3 ವರ್ಷದಲ್ಲಿ ಜಾತ್ರೆಯಲ್ಲಿ ಮಿಸ್ ಆಗಿ ಬಂದು ಈ ಕಡೆ ಸೇರಿಸಿದೆ ಅಷ್ಟೇ. 19 ವರ್ಷಕ್ಕೆ ನಾನು ಒಳ್ಳೆ ಡ್ರೆಸ್ ಹಾಕಿದ್ದು. ಅದಕ್ಕೆ ನಾನು ಈಗಲೂ ನನಗೆ ಸ್ಟೈಲಾಗಿ ಮಾಡೋಕ್ಕೆ ಬರಲ್ಲ. ನಾನು ಇರೋದೇ ಹೀಗೆ. ನಾನು US ಮೆಡಿಕಲ್ ಮಾಡಿರೋನು, ರೆಸ್ಕ್ಯೂಯಲ್ಲಿ. ಅಷ್ಟೇ ಮಕ್ಕಳ, ಇನ್ನೇನಿಲ್ಲ. ನನಗೆ ಮಕ್ಕಳೇ ಒಂದು 48 ಜನ. ಜೋಗ್ ಪಾಸ್ನ ಕೆಳಗಡೆಯಿಂದ ಮೇಲ್ಗಡೆ ಎತ್ತಿರೋ ಏಕೈಕ ವ್ಯಕ್ತಿ ಅಂದ್ರೆ ಜ್ಯೋತಿ ಅಣ್ಣ ಅನ್ಸುತ್ತೆ. ಜೋರ ಚಪ್ಪಳ. ಒಂದು 48 ಜನ ಮಕ್ಕಳದಾರೆ. ಎಲ್ಲರೂ ಒಬ್ಬನಿಗೆ ಒಬ್ಬನ ಚಾಂಪಿಯನ್. ಅಂದ್ರೆ ಅವ್ರು ಟೀಚ್ ಮಾಡ್ತಿದ್ದೀರಾ? ಇಲ್ಲ, ಈ ಫುಟ್ಪಾತಲ್ಲಿ ಸೊಲ್ಯೂಷನ್ ಗಾಂಜಾ ಹೊಡ್ಕೊಂಡು ಎಲ್ಲ ತಿರುಗ್ತಾರಲ್ಲ, ಆ ಥರ ಮಕ್ಕಳನ್ನ ದತ್ತು ನಾನೇ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತೀನಿ. ಅವ್ರು ಅನಾಥರು ಬಡವ್ರು ಅನ್ಬೇಡಿ, ನನ್ನ ಮಕ್ಕಳು. 17 ಜನ ಇಂಡಿಯನ್ ಆರ್ಮಿಗೆ ಹೋದ್ರು, 4 ಪೊಲೀಸ್ ಆದರು, 2 ಲಾಯರ್ ಆಗಿದ್ದಾರೆ, 3 ಪ್ಯಾರಾಮೆಡಿಕಲ್ ಓದ್ತಾ ಇದ್ದಾರೆ, ಒಂದು 5 ಜನ ಡಿಗ್ರಿ ಓದ್ತಾ ಇದ್ದಾರೆ, ಒಂದು 13 ಜನ ಇದ್ದಾರೆ, ಒಂದು 4 ಜನ ಮುರಾರಿ ಸ್ಕೂಲ್ಗೆ ಹಾಕಿನಿ, 5 ಜನ ಹುಡುಗಿರಿಗೆ ಮದುವೆ ಮಾಡೀನಿ. ನಿನ್ನೆ ಒಂದು ಮಗು ಆಯಿತು ಆ ಹುಡುಗಿಗೆ. ಹೀಗೆ ಹುಡುಗಿರು ಅಂದಮೇಲೆ ದೇಶಕ್ಕೆ ಬಂತು, ಹೇಳ್ಬಾರ್ದು ಮಕ್ಕಳ ಮುಂದೆ. ಆದರೂ ನನ್ನ ಕರ್ತವ್ಯ. ತಡಿ ಹೆಣ್ಣು ಹುಡುಗರಿಗೆ 13 ರಿಂದ 19 ವರ್ಷ, ಬುದ್ಧಿ ಕಮ್ಮಿ, ಅಟ್ರಾಕ್ಷನ್ ಜಾಸ್ತಿ. ಒಂದೇ ಒಂದು ಫೋಟೋ ಸಾಕು, ನೀವೆಲ್ಲ ಬೀದಿ ಪಾಲಾಗುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ಹುಡುಗಿನ 20 ತಿಂಗಳಿಗೆ ಒಲಿಂಪಿಕ್ ಓಡಿಸ್ಬೋದು, 20 ವರ್ಷಕ್ಕೆ ನಿಮ್ಮ ಅಚೀವ್ಮೆಂಟೇ ಮುಗಿದೋಯ್ತು. ಅಷ್ಟು ಸ್ಟ್ರಾಂಗ್ ಫಿಸಿಕಲಿ. ಇಲ್ಲಿ ಕೋಟೆಯಲ್ಲಿ 26 ಜನ ರಾಜರ ಹೆಸರು, ಒಬ್ಬ ಮಹಿಳೆ ದೊಡ್ಡ ಹೆಸರು. ಅಲ್ಲಿಗೆ ನೀವು ಎಷ್ಟು ಪವರ್ ಅಂತ ತಿಳ್ಕೊಳ್ಳಿ. ಫೀಚರ್ ಅಂತ ಬಂದಾಗ ತುಂಬ ಕೇರ್ಫುಲ್ ಆಗಿರ್ಬೇಕು. ಯಾರ ಜೊತೆ ಒಂದು ಫೋಟೋ ತೆಗಿಸ್ಕೊಂಡ್ರು ಕೇರ್ಫುಲ್ಲಾಗಿ ತೆಗಿಸ್ಬೇಕು. ಒಂದು ಫೋಟೋ ಸಾಕು. ಇವತ್ತೇ ಒಂದು ಹುಡುಗಿ ಬಾಡಿ ತೆಗೆದಿನಿ, ಒಂದೇ ಒಂದು ಫೋಟೋದಲ್ಲಿ. ಹಾಗೆ ಸುಮಾರು ಡೆಡ್ ಬಾಡಿ ತೆಗೆದಿನಿ. ಕೆಲ ಹೆಣ್ಮಕ್ಳು ಡೆಡ್ ಬಾಡಿ ಎಲ್ಲ ತೆಗಿಬೇಕಾದ್ರೆ ಕೈ ಅಷ್ಟೇ ಬಂದಿರುತ್ತೆ, ಮಿಕ್ಕಿದೆಲ್ಲ ನೀರೊಳಗಿರುತ್ತೆ. ಆ ಥರ ಎಲ್ಲ ಎತ್ಕೊಂಬಂದಿನಿ. ಯಾಕೆ ಈ ಮಾತು ಹೇಳ್ತೀನಿ? ನಾನು ಹೇಳಿಲ್ವ, ಈಗ ನಿಮ್ಮ ಜೊತೆ ಹುಟ್ಟಿರ್ತೀನಿ, ಇಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆ ಹುಟ್ಟಿರ್ತೀನಿ. ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು, ಇಲ್ಲ ನನ್ನ ತಂಗಿಗೆ ತಿಳಿಸೋದು ನಮ್ಮ ಕರ್ತವ್ಯ. ತುಂಬ ಕೇರ್ಫುಲ್ ಆಗಬೇಕು. ಹುಡುಗರು ಇಡೀ ಪ್ರಪಂಚ ಇಷ್ಟಪಡೋ ವಸ್ತು ಗಂಡಸರು ನಾವಾಗಿರ್ಬೇಕು. ಎಂಜಾಯ್ ದ ಪೇನ್, ಬಟ್ ಬಾಡಿ ಪೇನ್ ಇರಬೇಕು, ಹಾರ್ಟ್ ಪೇನ್ ಇರಬಾರ್ದು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಎಲ್ಲ ಖುಷಿಯಾಗಿ ಎಲ್ಲ ಇಂಗ್ಲೀಷ್ ಎಲ್ಲ ತಿಳ್ಕೊಂಡಿರಿ ಅಂದ್ಕೊಂಡಿನಿ. ಇಂಗ್ಲೀಷನ್ನ ಖಂಡಿತ ಬೇಕು, ತಿಳ್ಕೊಳ್ಳಿ. ಬಟ್ ಇಂಗ್ಲೀಷಲ್ಲಿ ಅಷ್ಟು ನಾಗರಿಕತೆ ಎಲ್ಲ ಬರೋಲ್ಲ. ಇಂಗ್ಲೀಷ್ ನಾಗರಿಕತೆನೇ ಇಲ್ದಿರೋ ಲ್ಯಾಂಗ್ವೇಜ್. ನಮ್ಮ ನಾಗರಿಕತೆಗೆ ಇಂಗ್ಲೀಷ್ ಸರಿಯಾದ ಲ್ಯಾಂಗ್ವೇಜ್ ಅಲ್ಲ. ಫಾಲೋ ಮಾಡೋಕ್ಕೆ ನಮ್ಮ ಭಾಷೆ ಕನ್ನಡವೇ. ತಿಳ್ಕೊಳ್ಳೋಕ್ಕೆ ಖಂಡಿತ ಇಂಗ್ಲೀಷ್ ಬೇಕು. ಎಲ್ಲ ತಿಳ್ಕೊಳ್ಳಿ, ಬಟ್ ಖುಷಿಯಾಗಿರಿ. ಎಲ್ಲೇ ಹೋದರೂ ಕನ್ನಡಿಗ ಅಂತ ಎದ್ದು ನಿಂತು ಮಾತಾಡಿ. ವರ್ಲ್ಡಲ್ಲಿ 4ನೇ ಸ್ಥಾನದಲ್ಲಿ ಇದ್ದ ಕನ್ನಡ ಇವತ್ತು 47ನೇ ಸ್ಥಾನಕ್ಕೆ ಹೋಗುತ್ತೆ. ನಾವೆಲ್ಲ
ಈಗ ಚಂದ್ರಾವಳಿ ಅಂದ ಹೇಳುವ ಮೂಲ ಕರ್ನಾಟಕ ಸ್ಥಾಪನೆ ಆಗಿದೆ ಚಂದ್ರಾವಳಿ ಇಲ್ಲೇ ಬನವಾಸಿ ಎಲ್ಲ ನಮ್ಮ ಚಿತ್ರದುರ್ಗನೇ. ಅಲ್ಲಿಗೆ ನಾನು ಆಮೇಲೆ ಹತ್ತಕ್ಕೆ ಹೋಗ್ತೀನಿ ಮಕ್ಕಳು. ಈಗ ನೀವೆಲ್ಲ ಮನೆಗೆ ಹೋದ್ರು ನೆನಪಿರೋ ಥರ ಹತ್ತಣ ಅಂದ್ರಿ ಟ್ರೈ ಮಾಡಿ ನೋಡ್ತೀನಿ. ನಾನು ಇದನ್ನ ಕರೆಕ್ಟಾಗಿ ಹತ್ತಿದ್ರೆ 3 ಸೆಕೆಂಡ್ಗೆ ಹೊಡೆಬಿಡ್ತೀನಿ. ನಾನು 100 ಅಡಿನ 10 ಸೆಕೆಂಡ್ಗೆ ಹತ್ತೀನಿ. ಇದೊಂದು 3-4 ಸೆಕೆಂಡ್ಗೆ ಹೊಡೆಬಿಡ್ತೀನಿ. ಬಟ್ ನಿಮ್ಮ ಖುಷಿಗೆ ಮನೆಗೆ ಹೋದ್ರು ನೆನಪಿರೋ ಥರ ಅಂದರೆ ಒಂದು ಸ್ವಲ್ಪ ಹಂಗೆ ನಿಧಾನಕ್ಕೆ ಹತ್ತಿದ್ರೆ ನಿಮ್ಗೆ ನೋಡೋಕೆ ಇದಿರುತ್ತೆ. ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ. ನನ್ನದೇ ಚಾನಲ್ ಅದು. ನೀವು ಸಬ್ಸ್ಕ್ರೈಬ್ ಆದರೆ ಅದೇ ನನಗೆ ಸ್ಪಾನ್ಸರು. ನಾನು ಈ ಮಕ್ಕಳು ಸಾಕಿ ಓದ್ಸೋಕ್ಕೆ ನನಗೆ ಅದೇ. ಬಟ್ ನಾನು ಕೋಟೆ ಇಲ್ಲಿಗೆ ಶನಿವಾರ ಭಾನುವಾರ ಹತ್ತಿದ್ದೀನಿ. ಯಾವತ್ತು ಜನಗಳೆಲ್ಲ ಹೆಲ್ಪ್ ಮಾಡ್ತಾರೆ. ನಾನು ಹೆಸರಿಗೆ ಅಷ್ಟೇ ವರ್ಲ್ಡ್ ಚಾಂಪಿಯನ್. ಇವತ್ತವರೆಗೆ kg ಅಕ್ಕಿ ತಿಂದಿಲ್ಲ ಯಾವತ್ತೂ ಸರ್ಕಾರದಿಂದ. ತಿಂತೀನಿ ನನಗೆ ಗ್ಯಾರಂಟಿ ನನಗಿಲ್ಲ. ನನ್ನ ದೇಶಕ್ಕೆ ನಾನೇನಾದ್ರು ಕೊಡಬೇಕು. ನಾವು ಹುಟ್ಟಿದ ತಮಿಳ್ನಾಡು, ಬೆಳೆದದ್ದು ಕರ್ನಾಟಕ. ನಾನು 3 ವರ್ಷದಲ್ಲಿ ಮಿಸ್ ಆಗಿ ಬಂದವನು. ನಾನು ಸತ್ತಾಗ ನನ್ನ ಮೇಲೆ ಕರ್ನಾಟಕ ಫ್ಲಾಗೆ ಹೊಚ್ಕೋಬೇಕಂತ ಇದು ಮಾಡ್ತಾರೆ. ಎಲ್ಲ ಮುರಿದೋಯ್ತೆ ಮಾಡ್ತೀನಿ. ಅಣ್ಣ ಏನಾದ್ರು ತಪ್ಪು ಮಾತಾಡಿ ನಿಮ್ಮ ಮನಸ್ಸಿಗೆ ಏನಾದ್ರು ನೋವಾದರೆ ಸಾರಿ ಅಮ್ಮ. ಇಲ್ಲಿ ಕುತ್ಕೊಂಡು ನೋಡೋಕೆ ನಿಮಗೆ ಧೈರ್ಯ ಇದೆಯಾ? ಸ್ವಲ್ಪ ಪಕ್ಕಕ್ಕೆ ಅಲ್ಲ, ಧೈರ್ಯ ಇದ್ದರೆ ಕುತ್ಕೊಂಡು ನೋಡ್ಬೋದು. ಅಲ್ಲ ಹೆಣ್ಮಕ್ಳು ನಾನು ಹೇಳಿಲ್ವಾ ಫಿಸಿಕಲಿ ಸ್ಟ್ರಾಂಗ್, ಆರ್ಟ್ಲಿ ವೀಕ್. ಆಮೇಲೆ ಇಲ್ಲಿ ನೋಡಿದೆ ಕೆಲವರೆಲ್ಲ ಕೂಲ್ ಡ್ರಿಂಕ್ಸ್, ಅದು ಕೂಲ್ ಡ್ರಿಂಕ್ಸ್ ಎಲ್ಲ ಕಂಡ್ರೆ ಸ್ಲೋ ಪಾಯ್ಸನ್. ನೀನು ಕುಡಿಯೋದು ತಿನ್ನೋದು ಎರಡು ರೈತನ ಕೈಗೆ ಸೇರ್ಬೋದು, ಕಂಪ್ನಿಯವ್ನಿಗೆಲ್ಲ ಸೇರಬಾರ್ದು. ವೇಸ್ಟ್, ಅದು ವಿಷ. ಅದು ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಆಸಿಡ್ ಅಂಶ, ಶುಗರ್ ಎಲ್ಲ ತುಂಬ ಜಾಸ್ತಿ ಇದೆ. ಬೇಗ ನಮ್ಮನ್ನ ವೀಕ್ ಮಾಡಿ ಹಾಕಿ ತಂದಿಟ್ಟಿರೋದು. ಬುದ್ಧಿವಂತರಾಗಿ ಓದಿದ್ರೆ ತಾನೆ ನೀನು ಕುಡಿಯೋಕೆ ಅದು ಅರ್ಹತೆ ಇದೆಯಾ ಅಂತ ಓದು. ಪ್ರೋಟೀನ್ ಎಷ್ಟಿದೆ, ವಿಟಮಿನ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ಇಷ್ಟಿದ್ರೆ ಚೆನ್ನಾಗಿ ಕುಡೀರಿ. ಅದನ್ಬಿಟ್ಟು ಶುಗರ್ ಗಿಗರ್ ಇದೆಲ್ಲ ಬಾಯಿಗೆ ಒಳ್ಳೇದಲ್ಲ, ಕುಡಿಬೇಡ್ರಿ. ಆರೋಗ್ಯಕ್ಕೆ ಒಳ್ಳೇದಲ್ಲ, ಬೇಡ. ಅದು ತುಂಬ ಡೇಂಜರ್. ಅದು ಆಂಜನೇಯ, ನಾನು ಅದನ್ನೇ ಹೇಳೋದು ಫಸ್ಟಿಗೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮೂಲೆಯಲ್ಲಿ ಮನೆಯಲ್ಲಿ ಇಟ್ಕೊಳ್ಳಿ. ಹೊರಗೆ ಬಂದಾಗ ನಮ್ಮ ಜಾತಿ ನಮ್ಮ ಭಾಷೆ ಎರಡೇ ಕನ್ನಡ. ಜೈ ಕನ್ನಡ. ಈ ಕೈಯಲ್ಲಿ ಬೆವರು ಬರಬಾರ್ದಂತ ಹತ್ತಿರದಟ್ಟಿಗೆ ದುಡ್ಡು ಕೊಡ್ಬೇಕು ಹಾಗೆ ಈಗೆಲ್ಲ ಅನ್ಕೋಬೇಡಿ ಮಕ್ಕಳ. ಅದು ನಿಮ್ಮ ಪ್ರೀತಿ. ಯಾರು ಖುಷಿ ಆದರೆ, ಏನಾರು ಇಷ್ಟ ಇದ್ದರೆ ಅಲ್ಲಿ ಒಂದು ಡಬ್ಬಿ ಇದೆ. ಯಾರು ಇಷ್ಟ ಇದ್ದರೆ ಅಲ್ಲಿ ಸ್ಕ್ಯಾನ್ ಕೂಡ ಇಟ್ಟಿನಿ. ಯಾರು ಇಷ್ಟ ಇದ್ದರೆ ಹೆಲ್ಪ್ ಅಂತ ಮಾಡ್ಬೋದು. ಯಾರಿಗೂ ಬಲವಂತ ಇಲ್ಲ. ಆಶೀರ್ವಾದ ಮಾಡಿ ಎಲ್ಲಿ ಹೋದ್ರೂ ಬದುಕಿ ಬರಲಿ ಅಂತ. 1 ವರ್ಷ ಕೋಮದಲ್ಲಿದ್ದು ಈಗ ಆಚೆ ಬಂದಿನಿ. ಅದಕ್ಕೆ ದಪ್ಪ ಇರೋದು. ಜೋಗದಲ್ಲಿ ಯಾವುದೋ ಹುಡುಗಿನ ಕಾಪಾಡೋದು. ಹಿಂಗೆ ಲವರ್ಸ್ನ ಕಾಪಾಡಕ್ಕೆ ಹೋಗಿ ಬಿದ್ದು ಸೊಂಟ ಮುರ್ಕೊಂಡು 1 ವರ್ಷ ಕೋಮದಲ್ಲಿದ್ದು ಈಗ ಆಚೆ. ಸ್ವಲ್ಪ ದಾರಿ ಬಿಡಿ. ಮೇಲೆ ಹೋಗೋರು ಯಾರು ಸರಿ ಅದು ನೋಡ್ತೀರಾ? ಆಂಜನೇಯ ಆಂಜನೇಯ ಅಲ್ಲಿ ಎದುರಿ ಆಗುತ್ತಾ? ಆಗುತ್ತೆ.